ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಎದುರಾಗಿದೆ. ಸದ್ಯ ಸಿಐಡಿ ಪೊಲೀಸರು ಬೈರತಿ ಬಸವರಾಜ್ರನ್ನ ತಲಾಶ್ ಮಾಡ್ತಿದ್ದಾರೆ. ಇನ್ನು ಬೈರತಿ ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಬೈರತಿ ಬಂಧನಕ್ಕಾಗಿ ಸಿಐಡಿ 3 ತಂಡಗಳನ್ನು ರಚನೆ ಮಾಡಿದೆ. ನಿನ್ನೆ ಮಧ್ಯಾಹ್ನದಿಂದ ಬೈರತಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಪುಣೆ ಮಾರ್ಗವಾಗಿ ಬೈರತಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಪುಣೆವರೆಗೂ ಬೈರತಿ ಮೊಬೈಲ್ ಲೊಕೇಶನ್ ಸಿಕ್ಕಿದ್ದು ಆ ಬಳಿಕ ಸ್ವಿಚ್ ಆಫ್ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ನಾಗಾ ಸಾಧುಗಳು ಭೇಟಿ ಕೊಟ್ಟಿದ್ದಾರೆ. ಸದಾಶಿವನಗರದಲ್ಲಿರೋ ಡಿಕೆಶಿ ನಿವಾಸಕ್ಕೆ ಆಗಮಿಸಿರೋ ನಾಗಾ ಸಾಧುಗಳು ಡಿಕೆಶಿಗೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ನಾಗಾ ಸಾಧುಗಳು ಮನೆ ಬಾಗಿಲಿಗೆ ಬಂದಿದ್ರು, ಬಂದವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡೆ ಅಂತ ಹೇಳಿದ್ದಾರೆ. ಇನ್ನು ಗೋಕರ್ಣದ ದೇಗುಲದಲ್ಲಿ ಡಿಕೆಶಿಗೆ ಮಹಾಗಣಪತಿ ಅಭಯ ನೀಡಿತು ಎನ್ನಲಾಗಿದೆ. ಗೋಕರ್ಣ ಮಹಾಗಣಪತಿ ದೇಗುಲದಲ್ಲಿ ಪೂಜೆ ಸಲ್ಲಿಸುವ ವೇಳೆ ಬಲಗಡೆಯಿಂದ ಹೂ ನೀಡಿ ಮಹಾಗಣಪತಿ ದೇವರು ಶುಭ ಸೂಚನೆ ಕೊಟ್ಟಿದ್ದಾರೆ. ಜಗದೀಶ್ವರ ದೇವಸ್ಥಾನದಲ್ಲಿ 5 ಬಾರಿ ಬೇಡಿಕೆ ಇಟ್ಟಾಗ್ಲೂ ಒಳ್ಳೆಯ ಮುನ್ಸೂಚನೆ ಕೊಟ್ಟಿದೆ ಎನ್ನಲಾಗಿದೆ. ಆಶೀರ್ವಾದ ಮಾಡಕ್ ಬಂದು ನಾವು ಮನೆಯಿಂದ ತಗೊಳಕ್ ನೀವು ಬಂದಿದ್ದೀರಿ, ನೀವು ಮಾತಾಡಕ್ ನಮ್ಗೆ ಇಷ್ಟ ಇಲ್ಲ, ಆದ್ರೂ ಏನ್ ಮಾಡ್ತೀವಿ, ನಿಮ್ ನಾ ಬಿಡಂಗಿಲ್ಲ, ಹಂಗೆ ಈ ಸಾಧು ಸಂತರು ಹಿರಿಯರು ಜನ ರಾಜಕೀಯದಲ್ಲಿ ಎಲ್ಲಾ ತರ ಜನನು ನಮ್ಗೆ ಬೇಕು. ಈಗ ಮುಜರಾ ಇಲಾಖೆ ನಡೆಸಲ್ವ ನಾವು, ಧಾರ್ಮಿಕ ದೃಷ್ಟಿ ಇಲಾಖೆ, ಮುಜರಾ ಇಲಾಖೆ, ವಕ್ಫು, ಚರ್ಚ್ಗಳು ಎಲ್ಲದಕ್ಕೂ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅವ್ರವ್ರ ಧರ್ಮ ಅವ್ರವ್ರು ಕಾಪಾಡ್ತಾ ಇದ್ದಾರೆ. ಜೈನ್ ಮುನಿಗಳಿದ್ದಾರೆ, ಅವ್ರದ್ದೊಂದು ವೇಷಭೂಷ ಡಿಸಿಎಂ ಡಿಕೆಶಿ ದೆಹಲಿಗೆ ತೆರಳ್ತಾ ಇದ್ದು, ಈ ವಿಚಾರವಾಗಿ ಬೆಂಗಳೂರಲ್ಲಿ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೇಕೆದಾಟು ವಿಚಾರ ಚರ್ಚೆ ನಡೆಸೋದಿದೆ, ಇಲಾಖೆ ಕೆಲಸದ ಬಗ್ಗೆ ಚರ್ಚೆ ಮಾಡಲು ದೆಹಲಿಗೆ ಹೋಗ್ತಿದ್ದೇನೆ ಅಂತ ಡಿಕೆಶಿ ಹೇಳಿದರು. ಮಂಗಳವಾರ ನಮ್ಗೆ ಸೆಂಟ್ರಲ್ ಗವರ್ಮೆಂಟ್ ಅವರು, ವಾಟರ್ ಡಿಪಾರ್ಟ್ಮೆಂಟ್ ಅವರು ನಮ್ಮನ್ನ ಕರೆದಿದ್ದಾರೆ. ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕರೆದಿದ್ದಾರೆ. ಅವತ್ತು ನಾನು ಹೋಗಿ ನನ್ನ ರಾಜ್ಯದ ಕೆಲವು ಅನೇಕ ವಿಚಾರಗಳನ್ನ ಮಾದಾಯಿದು, ನಮ್ಮ ಕೃಷ್ಣಾ ವಾಟರ್ದು ಅವಾರ್ಡು ಮತ್ತು ಮೇಕೆದಾಟು ಮತ್ತು ನಮ್ಮ ಭದ್ರಾದ ಅಪ್ಪರ್ ಭದ್ರಾ ಇವೆಲ್ಲ ಕೂಡ ಪ್ರಸ್ತಾವನೆಯನ್ನು ನಾನು ಮಾಡ್ತೀನಿ. ಮಂಗಳವಾರ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರು. ಗೃಹಲಕ್ಷ್ಮಿ ವಿಚಾರವಾಗಿ ಮಾತನಾಡಿದಂತ ಅವರು, ಹಣ ನೀಡೋದ್ರಲ್ಲಿ ವಿಳಂಬ ಆಗಬಾರ್ದಿತ್ತು, ಯಾಕೆ ಹಣ ಬಿಡುಗಡೆ ವಿಳಂಬ ಆಗಿದೆ ಅನ್ನೋದು ಸದನದಲ್ಲಿ ಚರ್ಚೆ ಆಗಿದೆ. ಹಣ ನೀಡದಿದ್ರೆ ಕೊಡ್ತೀನಿ ಅನ್ನೋದನ್ನ ಸಿಎಂ ಹೇಳಿದ್ದಾರೆ ಅಂತ ಹೇಳಿದ್ರು. ಆದರೆ ನೋಡಿಪ್ಪ, ಒಂದು ಹೇಳ್ತೇನೆ ನಿಜ, ಈಗ ಒಂದೊಂದು ಸಾರಿ ರಾಜಕೀಯ ವ್ಯವಸ್ಥೆ ಅಧಿಕಾರಿಗಳು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಆ ಹೆಣ್ಮಗಳು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕಾಣ್ತಾ ಇತ್ತು. ನಾನು ಇಲ್ಲ ಅಂತ ಹೇಳಿದ್ದೆ. ಆದರೆ ಅಂತಿಮವಾಗಿ ರಿಯಾಲಿಟಿ ಗೊತ್ತಾದ ಮೇಲೆ, ಅಂತಿಮವಾಗಿ ಈಗ ರಿಯಾಲಿಟಿ ಗೊತ್ತಾದ ಮೇಲೆ ಹೆಣ್ಮಗಳು ಉದ್ದಟತನ ತೋರ್ಬೋದೇ, ತೋರಿಲ್ಲ. ಎಸ್, ಪೇಮೆಂಟ್ ಆಗಿಲ್ಲ, ಮಾಡ್ತೀವಿ ಅಂತೇಳಿ. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ಇದ್ದಂಥವ್ರು ಎಸ್ ಆಗದ ಇದ್ದರೆ ನಾನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೀವೇನು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ರಿ, ಈ ಪ್ರಶ್ನೆಯಲ್ಲಿ ಅರ್ಥ ಇದೆ, ಇಲ್ಲ ಅಂತ ನಾ ಹೇಳೋದಿಲ್ಲ. ನೋಡಿಪ್ಪ, ಒಂದು ಹೇಳ್ತೇನೆ. ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ವಿಚಾರವಾಗಿಯೂ ಪ್ರತಿಕ್ರಿಯೆ ನೀಡಿದ್ದು, ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ಎಂದಿಗೂ ಸಹಿಸಿಕೊಂಡಿಲ್ಲ, ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದ ಜೊತೆ ರಾಜಿ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರು. ಮತ್ತೊಬ್ಬ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದಲ್ಲಿ ರಾಜಿಯ ಪ್ರಶ್ನೆ ಇಲ್ಲ. ಅದು ಯಾರೇ, ನಾನೇ ಮಾಡಿರಲಿ, ಇವರು ಮಾಡಿರಲಿ, ಯಾವುದೇ ನಮ್ಮ ಪಾರ್ಟಿಯವರು ಮಾಡಲಿ, ಮತ್ತೊಬ್ಬರು ಮಾಡಿರಲಿ, ಮತ್ತೊಬ್ಬ ಅಧಿಕಾರಿ ಮಾಡಲಿ, ಇವರನ್ನು ಕ್ರಮ ಜರುಗಿಸಬೇಕು ಅನ್ನೋಂಥದ್ದು ಸ್ಪಷ್ಟ ನಿಲುವು ಕಾಂಗ್ರೆಸ್ಸಿಂದು. ಯಾಕೆ ಇವತ್ತು ಆಡಳಿತ ಪಕ್ಷದ ಒಬ್ಬ ಶಾಸಕನ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡಿದ್ದೀವಿ ಅಂತ ಹೇಳಿದರೆ, ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜಿ ಮಾಡಿಕೊಳ್ಳಿಲ್ಲ ಅನ್ನೋದೇ ಇದರ. ನರೇಗಾ ಹೆಸರು ಬದಲಾವಣೆ ವಿಚಾರವಾಗಿ ಮಾತನಾಡಿದಂಥ ಉಗ್ರಪ್ಪ ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆದರು. ಪ್ರತಿ ವರ್ಷ 42,000 ಕೋಟಿ ನರೇಗಾದಿಂದ ಮೂಲಭೂತ ಸೌಲಭ್ಯ ಒದಗಿಸಲಿಕ್ಕೆ ಯೋಜನೆ ಇತ್ತು. ಗೋಡ್ಸೆ ವಿಚಾರಧಾರೆಯ ಅನುಸರಿಸುವಂತ ನರೇಂದ್ರ ಮೋದಿ ಅವರು ಹೆಸರು ಬದಲಾಯಿಸಿದ್ದಾರೆ. ಚುನಾವಣೆ ಬಳಿಕ ಮೋದಿ ಹತಾಶರಾಗಿದ್ದಾರೆ ಅಂತ ಹೇಳಿದರು. ಗೃಹಲಕ್ಷ್ಮಿ ಹಣದಲ್ಲಿ ಅಕ್ರಮವಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಬಿಜೆಪಿ ಆರೋಪಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ತಿರುಗೇಟು ಕೊಟ್ಟಿದ್ದಾರೆ.
ಅಕ್ರಮ ಆಗಿದ್ರೆ ವಿರೋಧ ಪಕ್ಷದವರು ಅಕ್ರಮವನ್ನ ಬಯಲಿಗೆಳೆಯಲಿ. ಅಧಿಕಾರಿಗಳ ಕಣ್ತಪ್ಪಿನಿಂದ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಕ್ಷಮೆಯನ್ನೂ ಹೆಬ್ಬಾಳ್ಕರ್ ಅವರು ಕೇಳಿದ್ದಾರೆ. ಹಗರಣ ಆಗಿದ್ರೆ ವಿಪಕ್ಷಗಳು ದಾಖಲೆ ಬಹಿರಂಗ ಮಾಡಲಿ ಅಂತ ಹೇಳಿದರು. ಕೊಡಬಾರ್ದು. ಗೃಹಲಕ್ಷ್ಮಿ ಹಣ ಒಡೆಯಕ್ಕೆ ಬರೋದೇ ಇಲ್ಲ ರೀ. ಯಾಕೆ ಬರಲ್ಲ ಅಂದರೆ ಅದು ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ DBT ಮೂಲಕ ಆಗ್ತದೆ. ಅವ್ರು ಏನು ಮಾಡಿದ್ರು, ಪೂರ್ತಿ ಇಲ್ಲಿವರೆಗೂ ದುಡ್ಡು ಹಾಕ್ಬಿಟ್ಟಿದ್ದೀವಿ ಅಂತ ಸದನದಲ್ಲಿ ಉತ್ತರ ಕೊಟ್ಟರು. ಅಲ್ಲಿ 2 ತಿಂಗಳೇನೋ ಹಾಕಿಲ್ಲ ಅಂತೇಳಿ ಮಾಹಿತಿನ ಸದಸ್ಯರು ತಂದ ಮೇಲೆ ಅಧಿಕಾರಿಗಳು ಒಂದು ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಪಾಪ ಮೇಡಮ್ದೇನು ತಪ್ಪಿಲ್ಲ, ಅದರಲ್ಲಿ ಕ್ಲರಿಕಲ್ ಮಿಸ್ಟೇಕಿಂದ ಆಗಿದೆ. ಅದಕ್ಕೆ ನಾನು ಸದನಕ್ಕೆ ತಪ್ಪು ಉತ್ತರ ಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಸಾರಿ ಕೇಳಿರು. ಆಯಿತು, ಹುಡುಕ್ರಲ್ಲ, ಈಗ 5,000 ಕೋಟಿ ಹಗರಣ ಆಗಿದ್ದರೆ ಹುಡುಕೊಂಬರೋಕೆ ಕೇಳ್ರಿ ಅವರಿಗೆ. ವಿರೋಧ ಪಕ್ಷದ ಕೆಲಸನೇ ಅದಲ್ಲ ಹುಡುಕೋದು. ಎಲ್ಲಿ ಹೋಗಿದೆ ಅನ್ನೋದಂತೂ ಸಿಗುತ್ತಲ್ಲ. ಅಕೌಂಟಿಂದ ಅಕೌಂಟಿಗೆ ಹೋಗಬೇಕು ಆದರೆ ಸಿಗಲೇಬೇಕಲ್ಲ, ಹುಡುಕ್ರಿ. ಡಿಕೆಶಿ ಟೆಂಪಲ್ ರನ್ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟ ಬಸವರಾಜ್, ಡಿಕೆಶಿ ದೈವ ಭಕ್ತರು, ಹಾಗಾಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ದೇಗುಲಕ್ಕೆ ಹೋದ್ರೆ ತಪ್ಪೇನು, ಅವರು CM ಆಗಲಿ ಅನ್ನೋದು ನಮ್ಮ ಬೇಡಿಕೆ ಕೂಡ ಅಂತ ಹೇಳಿದರು. ಅವ್ರನ್ನೇ ಫಾಲೋ ಯಾರು ಒಪ್ಪಂದ ಆಗಿದೆ ಅಂತ ಹೇಳಿದ್ದಾರೆ, ಅವ್ರನ್ನೇ ಹೋಗಿ ಒಪ್ಪಂದ ಏನಾಗಿದೆ ಅನ್ನೋದನ್ನು ನೀವು ಪದೇ ಪದೇ ಪೀಡಿಸಿ ಏನಾದ್ರು ಬಾಯಿ ಬಿಟ್ಟರೆ ಬಿಡ್ಬೋದು. ನೀವೇ ಕೇಳ್ಬೋದು. ಕೆಲವು ದೇವರಲ್ಲಿ ನಂಬಿಕೆ ಇರೋನೆ. ನಾನು ಅವ್ರ ಏನಾಗ್ಬಿಟ್ಟಿದೆ ಎಲ್ಲದರಲ್ಲೂ ಅವ್ರನ್ನೇ ಫಾಲೋ ಮಾಡ್ತಾ ಇದ್ದಂಗೆ ಆಗಿದೆ. ನಾನು ದೈವ ಭಕ್ತ, ಅವರು ದೈವ ಭಕ್ತರು, ನಾನು ಅವ್ರ ಫಾಲೋಯರು. ನಾನು ದೇವ್ರು ನಂಬ್ತೀನಿ, ನಾನು ದೇವ್ರ ಜೊತೆ ಮಾತಾಡ್ತೀನಿ, ಕಷ್ಟ ಸುಖ ಹೇಳ್ಕೊತೀನಿ, ಕೇಳ್ಕೊತೀನಿ. ಅದು ನನಗೆ ಹೇಳ್ತದೆ. ನನ್ನ ಬೇಡಿಕೆ ಇವತ್ತಲ್ಲ, ನಾನು ದೇವನ ಯಾವತ್ತು ನನ್ನ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಅವತ್ತಿಂದನೂ ನಾನು ಅವ್ರ ಪರವಾಗಿದ್ದೀನಿ. ಇವಾಗಲೂ ಇರ್ತೀನಿ, ಮುಂದೆ ಇರ್ತೀನಿ. ಜನವರಿ ಆಗ್ಬೋದು ಸರ್? ಟೈಮ್ ಬರಲಿ, ಜನವರಿ ಮಾತಾಡೋಣ ನಾವು ನೀವು. ಅಲ್ಲ, ಅವ್ರು ಆಗ್ತಾರೆ, ಆಗಲೇಬೇಕು ಅಂತ ನಾನು ಮುಂಚಿನ ಒತ್ತಡ ಇದೆ. ಅದಕ್ಕೆ ನಾನಲ್ಲ ಡಿಸಿಷನ್ ತಗೊಳ್ಳೋದು, ಹೈಕಮಾಂಡ್ ಅಲ್ವಾ. ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ, ಹೈಕಮಾಂಡ್. ಸಚಿವ ಕೃಷ್ಣ ಬೈರೇಗೌಡ ಕೋಲಾರದಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಇದೀಗ ಕೃಷ್ಣ ಬೈರೇಗೌಡ ಪರ JDS MLC ಗೋವಿಂದರಾಜು ಬ್ಯಾಟ್ ಬೀಸಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಒಬ್ಬ ನಿಷ್ಠಾವಂತ ರಾಜಕಾರಣಿ, ಕೈ ಬಾಯಿ ಶುದ್ಧವಾಗಿದೆ, ಒತ್ತುವರಿ ಆಗಿದ್ರೆ ಆ ಜಮೀನು ಇರಿಸಿಕೊಳ್ಳುವಂತಹ ವ್ಯಕ್ತಿ. ಇನ್ನು ಕೃಷ್ಣ ಬೈರೇಗೌಡ ಅಲ್ಲ, ಬಿಜೆಪಿ ನಾಯಕರು ಏನು ದಾಖಲೆ ಬಿಡುಗಡೆ ಮಾಡಿದ್ದಾರೋ ನಾನು ನೋಡಿಲ್ಲ. ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತನಿಖೆ ಆಗಲಿ ಅಂತ ಹೇಳಿದರು. ಆ ಥರ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಕೃಷ್ಣ ಬೈರೇಗೌಡರು ಒಂದು ನಿಷ್ಠಾವಂತ ರಾಜಕಾರಣಿ. ಬೈರೇಗೌಡರು ಅದೇ ನಿಟ್ಟಿನಲ್ಲಿ ಬೆಳೆದು ಬಂದಂಥವ್ರು. ನಾವು ರಾಜಕೀಯವಾಗಿ ಮಾತಾಡೋದಲ್ಲ, ಅದನ್ನು ಅವ್ರು ಹೇಳಿದ್ದಾರೆ. ನೀವೇನು ಯಾವುದೇ ರೀತಿ ತನಿಖೆ ಮಾಡಿಸಿ, ಆ ಥರ ಏನಾರು ಇದ್ದರೆ 1 ಇಂಚು ಕೂಡ ಜಾಗ ನಾವೇನಾರು ಒತ್ತುವರಿ ಮಾಡಿದರೆ ನಾವು ಅದನ್ನು ಸಂಪೂರ್ಣ ಜವಾಬ್ದಾರಿನ ತಗೊಳ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದು ಈಗಾಗಲೇ ಅದರ ಬಗ್ಗೆ ಎಲ್ಲ ಇದು ತನಿಖೆ ಶುರುವಾಗಿದೆ. ತನಿಖೆ ಮುಗಿದ ಮೇಲೆ ಅದನ್ನು ಸತ್ಯಾಸತ್ಯತೆ ಹೊರಗಡೆ ಬರ್ತದೆ. ಏನು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಅಲ್ಲಿಗೂ ಆ ರೀತಿ ಏನಾರ ಒತ್ತುವರಿ ಆಗಿದ್ದೆ ಆದರೆ ಅವರೇ ಕಂದಾಯ ಮಂತ್ರಿಗಳಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಕೂಡ ಜಮೀನು ಇಟ್ಕೊಳ್ಳೋಂಥ ವ್ಯಕ್ತಿ ಅಲ್ಲ. ನಾವು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೇವೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿದೆ. ಮೊನ್ನೆ ಶಾಸಕರಿಗೆ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಏರ್ಪಡಿಸಿದ್ರು. ಈ ಬಗ್ಗೆ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಮಾತಾಡಿದ ಅವರು, ಅವರವರು ಡಿನ್ನರ್ ಮಾಡ್ಕೊಳ್ತಾರೆ, ನಡೆಯಲ್ಲಿ ಬಿಡಿ, ಊಟ ಸಿಕ್ಕಿದ್ರೆ ಸಾಕು ನಮಗೂ ಡಿನ್ನರ್ಗೆ ಆಹ್ವಾನ ಇತ್ತು, ನಾವು ಹೋಗಿಲ್ಲ ಅಂತ ಹೇಳಿದ್ದಾರೆ. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಬಳಿ ಇರುವಂತಹ ರಂಭಾಪುರಿ ಪೀಠಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿಯನ್ನು ನೀಡಿದ್ದಾರೆ. ರಂಭಾಪುರಿ ಪೀಠಾಧೀಶ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳ ಆಶೀರ್ವಾದವನ್ನು ಪ್ರಹ್ಲಾದ್ ಜೋಶಿ ಪಡ್ಕೊಂಡ್ರು. ಬಳಿಕ ಮಾತನಾಡಿದಂಥ ಜೋಶಿ, ರಾಜ್ಯದಲ್ಲಿ CM ಸ್ಥಾನದ ಬಗ್ಗೆ ಚರ್ಚೆ ಎದ್ದಿದೆ, ಒಪ್ಪಂದ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇದನ್ನ ಸೆಟಲ್ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಯಾಕೆ ಆಗ್ತಿಲ್ಲ ಅಂತ ಪ್ರಶ್ನೆ ಮಾಡಿದರು. ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಅಂತ ಜೋಶಿ ಆರೋಪವನ್ನು ಮಾಡಿದರು. ನೋಡ್ರಿ, ಒಪ್ಪಂದ ಆಗಿದೆ, ಒಪ್ಪಂದ ಆಗಿಲ್ಲ ಅಂತ ಅನ್ನೋದು ಅವ್ರು ಆಗಿಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು, ಇವ್ರು ಆಗಿದೆ ಅಂತ ಹೇಳ್ತಾರೆ. ನಾನು ಪ್ರಶ್ನೆ ಇರೋದೇನಂತಂದ್ರೆ, ಇದು ಸೆಟಲ್ ಮಾಡೋಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಯಾಕಾಗ್ತಾ ಇಲ್ಲ? ಇದರಿಂದ ಇಡೀ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಸ್ಥಿರತೆ ನಿರ್ಮಾಣ ಆಗಿದೆ. ಆ್ಯಸ್ ಇಟ್ ಈಸ್ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್, ಎರಡು ಇದು ಒಂದೇ ಹೆಸರು ಅಂತ ಹೇಳೋದು. ನೋಡ್ರಿ, ಒಪ್ಪಂದ. ಶಾಸಕ ಎಂ ಚಂದ್ರಪ್ಪ ವಿರುದ್ಧ ಮಾಜಿ ಸಚಿವ ಆಂಜನೇಯ ಭೂ ಕಬಳಿಕೆ ಆರೋಪ ಮಾಡಿದ್ರು. ಈ ಕುರಿತಂತೆ ಶಾಸಕ ಚಂದ್ರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದು, ಆಂಜನೇಯ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ನನ್ನ ಮಗನ ಹೆಸರಿಗೆ ಇರೋ ಜಮೀನು ಬಗ್ಗೆ ವಿವರಣೆ ಕೊಡ್ತೀನಿ, ಮಾರಾಟಕ್ಕೆ ಸಂಬಂಧಪಟ್ಟಂತಹ ಮ್ಯೂಟೇಷನ್ ಹಾಗೂ ರಿಜಿಸ್ಟರ್ ದಾಖಲಾತಿ ಕೊಟ್ಟಿದ್ದೀನಿ. ಮಾಜಿ ಸಚಿವರಾದವರು ತಿಳ್ಕೊಂಡು ಮಾತಾಡಲಿ, ರಾಜ್ಯದ ಜನ ನೋಡ್ತಾರೆ ಅನ್ನೋ ಕನಿಷ್ಠ ಜ್ಞಾನ ಇರಬೇಕು. ನನ್ನ 31 ವರ್ಷದ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿಯೂ ಇಲ್ಲ ಅಂತ ಹೇಳಿದ್ರು. ಬ್ರಿಟಿಷರ ಕಾಲದಿಂದಲೂ ಕೂಡ ಅವ 1910ರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಆಸ್ತಿ ಒಬ್ಬರಿಂದ ಒಬ್ಬರು ಬಂದ ಮೇಲೆ ಈ ಆಸ್ತಿ ಬರುತ್ತೆ. ಅವನು ಆಂಜನೇಯನ ಕೇಳ್ತೀನಿ, ಏನಪ್ಪ ಆಂಜನೇಯ,
1910 SCPTL ಆಕ್ಟ್ ಇತ್ತೇನಪ್ಪ, ಅವತ್ತು SCಗೆ ಜಮೀನಿಗೆ ಅಲಾಟ್ ಮಾಡ್ತಕ್ಕಂಥ ಕಾನೂನು ಇತ್ತ? ಇದು ವೀರಶೈವ ಸಮಾಜದವರು ಸ್ವಂತ ಆಸ್ತಿ ಖರೀದಿ ಮಾಡಿ ಬೇರೆಯವ್ರಿಗೆ ಮಾರಾಟ ಮಾಡಿರ್ತಕ್ಕಂಥ ಆಸ್ತಿ. ಆರೋಪ ಮಾಡಬೇಕಾದ್ರೆ ಸ್ವಲ್ಪನಾದ್ರೂ ಇರಬೇಕಲ್ಲ ಅಂಜನಪ್ಪ, ಮಂತ್ರಿ ಆಂಜನೇಯ, ಉರುಳಿರ್ಬೇಕಲ್ಲ. ನನ್ನ ರಾಜಕೀಯ ವೋಟ್ ಚೋರಿ ಹಗರಣದ ವಿರುದ್ಧ ಉಡುಪಿಯಲ್ಲಿ ಪ್ರತಿಭಟನೆ ನಡೆಯಿತು. ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಲಾಯಿತು. ಸಿಟಿ ಬಸ್ ನಿಲ್ದಾಣದಿಂದ ಕಡಿಯಾಳಿಯವರೆಗೂ ಸಹಿ ಸಂಗ್ರಹ ಅಭಿಯಾನ ನಡೆಯಿತು. ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿದರು. ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಜೈಲಿನಿಂದ ಮಾಸ್ಕ್ ಮ್ಯಾನ್ ಬೇಲ್ ಪಡೆದು ಬರ್ತಿದ್ದಂತೆ ಮಹೇಶ್ ತಿಮರೋಡಿ ಸೇರಿ 5 ವಿರುದ್ಧ ದೂರು ನೀಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಚಿನ್ನಯ್ಯ ದೂರು ಕೊಟ್ಟಿದ್ದು ತನಗೆ ಮತ್ತು ತನ್ನ ಪತ್ನಿಗೆ ಜೀವ ಬೆದರಿಕೆ ಇದೆ ಅಂತ ದೂರು ಕೊಟ್ಟಿದ್ದಾರೆ. ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ವಿಠಲ್ ಗೌಡ, ಜಯಂತ್, ಸಮೀರ್ ಮೇಲೆ ಚಿನ್ನಯ್ಯ ದೂರು ನೀಡಿದ್ದು ತನಗೆ ಹಾಗೂ ತನ್ನ ಪತ್ನಿಗೆ ರಕ್ಷಣೆಗೆ ಮನವಿಯನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಚಿನ್ನ ಅಡಮಾನ ಇಟ್ಟ ಗ್ರಾಹಕರಿಗೆ ಬ್ಯಾಂಕ್ನಿಂದಲೇ ಮೋಸ ಆಗಿರುವಂಥ ವಿಚಾರ ಗ್ರಾಹಕರನ್ನ ಬೆಚ್ಚಿ ಬೀಳಿಸಿದೆ. ಮೈಸೂರಿನ ಹಿನಕಲ್ನಲ್ಲಿರುವಂಥ ಕೆನರಾ ಬ್ಯಾಂಕ್ ಎದುರು ಜಮಾಯಿಸಿರುವಂಥ ಗ್ರಾಹಕರು ಬ್ಯಾಂಕ್ ಎದುರು ನಿಂತು ಗಲಾಟೆಯನ್ನು ಮಾಡ್ತಿದ್ದಾರೆ. ಅಡಮಾನವಿಟ್ಟ ಚಿನ್ನ ಬಿಡಿಸಿಕೊಂಡು ಮನೆಗೆ ತಂದಾಗ ಮೋಸ ಹೋಗಿರುವುದಾಗಿ ಬೆಳಕಿಗೆ ಬಂದಿದೆ. ಯಾರಿಂದ ಸಮಸ್ಯೆ ಆಗಿದೆ, ಹೇಗೆ ಆಗಿದೆ ಪರಿಶೀಲನೆ ಮಾಡಿ ಕ್ರಮ ಅಂತ ಹೇಳಲಾಗಿದೆ. ಬ್ಯಾಂಕ್ ಮ್ಯಾನೇಜರ್ ಈ ರೀತಿಯಾಗಿ ಮಾತನಾಡಿದ್ದಾರೆ. ಅಡವಿಟ್ಟಿದ್ದಂಥ ಚಿನ್ನವನ್ನು ಅಕ್ಕಸಾಲಿಗ ಅಶ್ವಿನ್ ಎಗರಿಸ್ತಾ ಇದ್ದಾನ ಅನ್ನುವಂಥ ಅನುಮಾನ ಮೂಡಿದೆ. ಅಡವಿಟ್ಟ 19 ಗ್ರಾಂ ಚಿನ್ನದ ಸರ ಬಿಡಿಸಿದಾಗ 16 ಗ್ರಾಂ ತೂಕ ಕಂಡುಬಂದಿದೆ. ಗಾಯತ್ರಿ ಎಂಬುವರಿಗೆ ಸೇರಿದ ಚಿನ್ನದ ಸರ ಇದಾಗಿದೆ. ಚೈನ್ ಕಟ್ ಮಾಡಿ ವೆಲ್ಡ್ ಮಾಡಿದ್ದಾರೆ ಅಂತ ಗಾಯತ್ರಿ ಆರೋಪವನ್ನು ಮಾಡ್ತಿದ್ದಾರೆ. ವಿಜಯನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ಚಿನ್ನ ಅಡ ಇಡ್ಸ್ಕೊಳ್ಳೋವಾಗ ನಾನು 206 ಗ್ರಾಮ್ ಚಿನ್ನ ತಂದಿದ್ದೆ. ಹಂಗ ನಂಬ್ಕೊಂಡು ನಾವು ಮನೆಗೆ ಹೋದ್ವಿ ಸರ್. ಬಿಡಿಸ್ಕೊಳ್ಳೋಕೆ ಅಂತ ಬಂದ್ರೆ ಮುತ್ತು ಹವಳ ಎಲ್ಲ ಸೇರಿ 184 ಗ್ರಾಮ್ ಇದೆ ಸರ್. ಪ್ರತಿ ಲಾಂಗ್ ಚೈನು ಶಾರ್ಟ್ ಆಗಿದೆ. ಮಾಂಗಲ್ಯ ಚೈನ್ ಬಂದು ನಮ್ದು 50 ಗ್ರಾಮ್ ಇತ್ತು, ಇವಾಗ ಅದು 46 ಆಗಿದೆ. ಹಿಂದ್ಗಡೆ ಕೊಂಡಿ ಎಲ್ಲ ಕಟ್ಟಾಗಿದೆ. ಅದು ಆಮೇಲೆ ಲಾಂಗ್ ಚೈನ್ ಇದೆಯಲ್ಲ ಅದು ತುಂಬಾ ಉದ್ದ ಇತ್ತು. ನನಗೆ ಗೊತ್ತೊಂದು ಮಾಂಗಲ್ಯ ಸರ ಬಂದು 30 ಗ್ರಾಮ್ ಇರೋದು. ಅದು ಈಗ ಬಂದು ನೋಡಿ ವೆಯ್ಟ್ ಬಂದರೆ 26, ಅದರಲ್ಲೂ 23 ಮಾಡಿದ್ದಾನೆ. ವೇಸ್ಟೇಜ್ ಎಲ್ಲ ತೆಗ್ದಿ ಅಂತ ಕೇಳಿ ತೂಕ ಮಾತ್ರ ಕರೆಕ್ಟ್ ಆಗಿದೆ. ಕತ್ತಿಗೆ ಹಾಕಿ ನೋಡಿದ್ರೆ ತುಂಬ ತುಂಡ ಬರ್ತಾ ಇದೆ. ಮೇಡಮ್ ನೀವು ಬಿಡಿಸ್ಕೊಳ್ಳುವಾಗ ನಾನು 25 ಗ್ರಾಮ್ ಕೊಡ್ತೀನಿ, ಹೇಗೆ ಕೊಡ್ತೀಯ ಅಂದಾಗ ಈಗ 10 ಗ್ರಾಮ್ಗೆ 1.5 ಗ್ರಾಮ್ ನಾವು ತೆಗಿತೀವಿ, 20 ಗ್ರಾಮ್ಗೆ 1.5 ಗ್ರಾಮ್ 3, ಅಲ್ಲಿಂದ 5 ಗ್ರಾಮ್ಗೆ ಇಷ್ಟು ತೆಗೆದ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ನು 25 ಗ್ರಾಮ್ ಬರ್ದಿಲ್ಲ ಸರ್, ನನಗೆ ಕಮ್ಮಿ ಬರ್ದು ಕೊಟ್ಟಿದ್ದಾನೆ. ಆಮೇಲೆ ಸಿಂಗಲ್ ತೂಕ ಹಾಕೊಂಡ್ರು ಹಾಕಿಲ್ಲ, ಇವನು ಒಟ್ಟಿಗೆ ತೂಕ ಹಾಕ್ಬಿಟ್ಟು ಕೊಟ್ಟಿದ್ದಾನೆ. ನನಗಿದು ಈಗ ಮೊನ್ನೆ ಗೊತ್ತಾದ ತಕ್ಷಣ ನಾನು ಬಂದು ಗಲಾಟೆ ಮಾಡಿದಾಗ ಇವರು ಇಲ್ಲ ಕರೆಕ್ಟಾಗಿ ಇರುತ್ತೆ ಎಲ್ಲರದ್ದು, ಏನಿಲ್ಲ ಹೋಗಿ ಅಂತ ಹೇಳಿದ್ರು. ನನಗೆ ಟೋಕನ್ ಕೊಟ್ಟ ಪ್ರಕಾರದಲ್ಲಿ ನಾನು ಬುಧವಾರ ಚೆಕ್ ಮಾಡಿದಾಗ ನನ್ನ ನೆಕ್ಲೆಸು 25 ಗ್ರಾಮ್ ಇರೋದ್ರಲ್ಲಿ 21 ಗ್ರಾಮ್ ಇದೆ. ನಮಗೆ ಚಿನ್ನ ಅಡ ಇಡ್ಸ್ಕೊಳ್ಳೋವಾಗ ದಾವಣಗೆರೆಯಲ್ಲಿ ಸೈಬರ್ ವಂಚನೆ ಪ್ರಕರಣದ ಬೆನ್ನತ್ತಿದ ಖಾಕಿಗೆ ಶಾಕ್ ಎದುರಾಗಿದೆ. 52 ಲಕ್ಷ ಹಣದ ಬೆನ್ನು ಬಿದ್ದಿದ್ದ ಪೊಲೀಸರು ಮೂಲಕ್ಕೆದಕಿದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ 1000 ಕೋಟಿ ವಹಿವಾಟು ಪತ್ತೆಯಾಗಿದೆ. ತನಿಖೆ ವೇಳೆ ಕರೆಂಟ್ ಅಕೌಂಟ್ಗಳ ಮಾರಾಟ ದಂಧೆ ಬಯಲಾಗಿದೆ. ಯಾವುದೇ ಉದ್ಯಮ ಇಲ್ಲದಿದ್ದರೂ ಕರೆಂಟ್ ಅಕೌಂಟ್ ಓಪನ್ ಮಾಡಲಾಗಿತ್ತು. ಈ ಅಕೌಂಟ್ಗೆ ದುಬೈನಿಂದ ಕೋಟಿ ಹಣ ಜಮೆಯಾಗ್ತಿತ್ತು. ಅರ್ಫತ್ ಅನ್ನುವರನ್ನ ವಿಚಾರಣೆ ಮಾಡಿದಾಗ ಸಂಜಯ್ ಕುಂದ್ ಅನ್ನುವರ ಹೆಸರನ್ನ ಅರ್ಫತ್ ಹೇಳಿದ್ದಾನೆ. ಅಹಮದಾಬಾದ್ ಮೂಲದ ಸಂಜಯ್ ಕುಂದ್ ಅರೆಸ್ಟ್ ಮಾಡಿರೋ ಪೊಲೀಸರು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಮತ್ತೆ ಮರುಕಳಿಸಿದೆ. ಒಂದೇ ದಿನ ಹೃದಯಾಘಾತಕ್ಕೆ 2 ಸಾವನ್ನಪ್ಪಿದ್ದಾರೆ. ಅರಕಲಗೂಡು ತಾಲೂಕಿನ ದೊಡ್ಡಳ್ಳಿ ಗ್ರಾಮದ ಶಿಕ್ಷಕಿ ಸುಧಾಮಣಿ ಹಾಗೂ ಹೊಳೆನರಸೀಪುರ ತಾಲೂಕಿನ ಗುಲ್ಗಂಜಿಹಳ್ಳಿ ಗ್ರಾಮದ ಪರಮೇಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸಮಾಜಘಾತುಕ ವ್ಯಕ್ತಿಗಳ ಜೊತೆಗೆ ಸಂಪರ್ಕ ಹೊಂದಿರುವಂತಹ ಆರೋಪದಡಿ PSI ಓರ್ವರನ್ನ ಅಮಾನತು ಮಾಡಲಾಗಿದೆ. ಬೆಂಗಳೂರು ಯಲಹಂಕ ನ್ಯೂಟೌನ್ ಠಾಣೆಯ PSI ಆಗಿದ್ದಂಥ ನಾಗರಾಜ್ ಲ್ಯಾಂಡ್ ಗ್ರಾಬಿಂಗ್ ಕೇಸ್ನಲ್ಲಿ ಆರೋಪಿಗಳಾಗಿರುವಂಥ ವ್ಯಕ್ತಿಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದ್ರಂತೆ. ಕ್ರಿಮಿನಲ್ ಹಿನ್ನೆಲೆಯಲ್ಲಿ ಇರುವಂಥವರ ಜೊತೆ ನಾಗರಾಜ್ ಬರ್ತ್ಡೇ ಆಚರಿಸಿಕೊಂಡಿದ್ದಾರೆ. ಕೇಕ್ ಕತ್ತರಿಸಿ ಸನ್ಮಾನ ಮಾಡಿಸಿಕೊಂಡಿದ್ದಂಥ ವಿಡಿಯೋ, ಫೋಟೋಗಳು ವೈರಲ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೂಚನೆಯ ಅನ್ವಯ ನಾಗರಾಜ್ರನ್ನ ಅಮಾನತು ಮಾಡಲಾಗಿದೆ. ಕಲಬುರಗಿಯಲ್ಲಿ ಪೆಟ್ರೋಲ್ ಸುರಿದುಕೊಂಡು ಬಿಜೆಪಿ ಕಾರ್ಯಕರ್ತೆ ಸೂಸೈಡ್ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ನಂದಿಕೂರ ಗ್ರಾಮದ ಬಳಿ ಘಟನೆ ನಡೆದಿದೆ. ಜ್ಯೋತಿ ಪಾಟೀಲ್ ಮೃತ ಕಾರ್ಯಕರ್ತೆ. ನಿನ್ನೆ ತಡರಾತ್ರಿ ಕಲಬುರಗಿಯ ನಂದಿಕೂರಿನ ಮಲ್ಲಿನಾಥ್ ಬಿರಾದಾರ್ ಅನ್ನೋರ ಮನೆಯಲ್ಲಿ ಜ್ಯೋತಿ ಬೆಂಕಿ ಹಚ್ಚಿಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಆದರೆ ಇದು ಆತ್ಮಹತ್ಯೆ ಅಲ್ಲ, ಮಲ್ಲಿನಾಥ್ ಮನೆಯವರೇ ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾರೆ ಅಂತ ಜ್ಯೋತಿ ಪತಿ ಆರೋಪಿಸಿದ್ದಾರೆ.
ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ ಗ್ರಾಮದಲ್ಲಿ 5 ಹುಲಿ ಪ್ರತ್ಯಕ್ಷ ಪ್ರಕರಣದ ಸಂಬಂಧ ಡ್ರೋನ್ ಬಳಸಿ ಹುಲಿ ಪತ್ತೆಗೆ ಕಾರ್ಯಾಚರಣೆ ಮಾಡಲಾಗ್ತದೆ. ಆದರೆ ಸ್ಥಳಕ್ಕೆ ಡಿಸಿಎಫ್, ಎಸಿಎಫ್ ಭೇಟಿ ಕೊಟ್ಟಿಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹುಲಿಯನ್ನ ಹಿಡಿಯಿರಿ, ಇಲ್ದಿದ್ರೆ ನಮಗೆ ಕೊಲ್ಲಿಕ್ಕೆ ಅವಕಾಶ ಕೊಡಿ. ಕಳೆದ 1 ತಿಂಗಳಿಂದ ಹುಲಿ ಬಗ್ಗೆ ಮಾಹಿತಿ ಕೊಟ್ಟರು, ಕಾರ್ಯಾಚರಣೆ ಮಾಡಿಲ್ಲ. ಪಟಾಕಿ ಸಿಡಿಸಿ ಹುಲಿ ಓಡಿಸ್ತೀನಿ ಅಂತಿದ್ದಾರೆ. ಈಗಾಗಲೇ 30ಕ್ಕೂ ಹೆಚ್ಚು ಹಸುಗಳನ್ನು ಹುಲಿಗಳು ಕೊಂದು ತಿಂದಿವೆ. ತೋಟದ ಮನೆಯಲ್ಲಿ ವಾಸ ಮಾಡ್ತಿದ್ದಂಥವರು ಖಾಲಿ ಮಾಡಿ ಊರಿನತ್ತ ಬಂದಿದ್ದಾರೆ. ಇನ್ನಾದರೂ ಹುಲಿ ಸೆರೆ ಹಿಡಿಯದಿದ್ರೆ ಅರಣ್ಯಾಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ರೈತರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಶಾಲೆಯ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗಿರೋ ಘಟನೆ ಚಿಕ್ಕಮಗಳೂರಿನ ಕಡೂರಿನ ಬಿಟ್ಟೇನಹಳ್ಳಿಯಲ್ಲಿ ನಡೆದಿದೆ. ಶಾಲೆಗೆ ಭೇಟಿ ಕೊಟ್ಟ ಪೋಷಕರು ಸ್ವತಃ ಅಡುಗೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಅನ್ನ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿದ್ದು ಪೋಷಕರು ಕಂಗಾಲಾಗಿದ್ದಾರೆ. ಶಿಕ್ಷಕರು ಹಾಗೂ ಅಡುಗೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿ ಗರ್ಜಿಸಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿಕೊಂಡವರಿಗೆ ಶಾಕ್ ಎದುರಾಗಿದೆ. ಸುಮಾರು 200 ಮನೆಗಳನ್ನು ಡೆಮಾಲಿಷ್ ಮಾಡಲಾಗ್ತಿದೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಡೆಮಾಲಿಷನ್ ಮಾಡಲಾಗ್ತಾ ಇದ್ದು, ಗೋಮಾಳ ಜಾಗವನ್ನು ಜಿಲ್ಲಾಡಳಿತ ಪಾಲಿಕೆಗೆ ನೀಡಿತ್ತು. ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿಕೊಂಡು ಕೆಲವರು ವಾಸ ಮಾಡ್ತಿದ್ರು. ಸದ್ಯ ಈ ಎಲ್ಲಾ ಮನೆಗಳನ್ನು ಡೆಮಾಲಿಷ್ ಮಾಡಲಾಗ್ತಿದೆ. ಕುಡಿತದ ಮತ್ತಿನಲ್ಲಿ ವಾಹನಗಳನ್ನು ಅಡ್ಡಗಟ್ಟಿ ಕಿರಿಕ್ ಮಾಡಲಾಗಿದೆ. ಕಂಠಪೂರ್ತಿ ಕುಡಿದು ನಿಲ್ಲಕ್ಕೆ ಆಗದೇ ಇದ್ರೂ ವಾಹನ ಸವಾರರಿಗೆ ಪುಂಡನೊಬ್ಬ ತೊಂದರೆಯನ್ನು ಕೊಟ್ಟಿದ್ದಾನೆ. ಹಾಸನ ತಾಲೂಕಿನ ಬೈಲಹಳ್ಳಿ ಗ್ರಾಮದಲ್ಲಿ ಕೆರೆ ಏರಿ ಬಳಿ ಈ ಘಟನೆ ನಡೆದಿದೆ. ಕುಡಿದ ಮತ್ತಿನಲ್ಲಿ ಲಾರಿಯೊಂದನ್ನು ಅಡ್ಡಗಟ್ಟಿರುವಂಥ ಪುಂಡ ಕಿರಿಕ್ ಮಾಡಿದ್ದಾನೆ. ಈ ಘಟನೆಯನ್ನ ಲಾರಿ ಚಾಲಕ ವಿಡಿಯೋ ಮಾಡಿದ್ದು ವೈರಲ್ ಆಗಿದೆ. ಇನ್ನೊಂದು ಕಡೆ ಯುವಕನಿಗೆ ಬುದ್ಧಿ ಹೇಳಿ ಸ್ಥಳೀಯ ಮಹಿಳೆ ಪುಂಡನನ್ನ ಅಲ್ಲಿಂದ ಕಳುಹಿಸಿದ್ದಾರೆ. ಕಲಬುರಗಿ ಸೆಂಟ್ರಲ್ ಜೈಲೊಳಗೆ ಜೈಲಾಧಿಕಾರಿಗಳು ದಿಢೀರ್ ದಾಳಿ ಮಾಡಿದ್ದಾರೆ. ದಾಳಿ ವೇಳೆ 10 ಮೊಬೈಲ್, 2 ಸಿಮ್ ಕಾರ್ಡ್ ಸೇರಿ ಹಲವು ನಿಷೇಧಿತ ವಸ್ತುಗಳು ಪತ್ತೆಯಾಗಿದೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಸೂಚನೆ ಮೇರೆಗೆ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಆರ್ ಅನಿತಾ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಇನ್ನು ದಾಳಿ ಮಾಡಿ ನಿಷೇಧಿತ ವಸ್ತುಗಳನ್ನು ಪತ್ತೆ ಹಚ್ಚಿರುವ ತಂಡಕ್ಕೆ 10,000 ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿದೆ. ಶಿವಮೊಗ್ಗ ಜೈಲು ಮೇಲೂ ದಾಳಿ ನಡೆದಿದೆ. ಜೈಲು ಮುಖ್ಯ ಅಧೀಕ್ಷಕರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು, ಕಾರ್ಯಾಚರಣೆ ವೇಳೆ ವಿವಿಧ ಸೆಲ್ನಲ್ಲಿ 3 ಮೊಬೈಲ್ ಫೋನ್, 2 ಇಯರ್ಫೋನ್, 3 ಮೊಬೈಲ್ ಚಾರ್ಜರ್, 4 ಸಿಮ್ ಕಾರ್ಡ್, 3 ಡಾಟಾ ಕೇಬಲ್ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸ್ ರಸ್ತೆಯಲ್ಲಿ ರಸ್ತೆ ಕಾಮಗಾರಿಯಿಂದ ಜನ ಪರದಾಡುವಂತಾಗಿದೆ. ಗುಂಡಿ ಚರಂಡಿಗೆ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ ಜನ. ಕಳೆದ 6-7 ತಿಂಗಳಿನಿಂದ ಜನರಿಗೆ ನಿತ್ಯ ನರಕ ಯಾತನೆ ಆಗಿದೆ. ಪೊಲೀಸ್ ರಸ್ತೆಯಲ್ಲಿ ಜನರಿಗೆ ಓಡಾಡಲಿಕ್ಕೆ ಭಯ ಶುರುವಾಗಿದೆ. ಜಿಬಿ ಹಾಗೂ BWSSB ವತಿಯಿಂದ ರಸ್ತೆ ಮತ್ತು ಪೈಪ್ಲೈನ್ ಕಾಮಗಾರಿಗೆ ರಸ್ತೆ ಅಗೆದು ಅವಾಂತರ ಆಗಿದೆ. ಮಾಂತ್ರಿಕ ಶಕ್ತಿಯ ಅದೃಷ್ಟದ ರಾಮ ಲಕ್ಷ್ಮಣ ನಾಣ್ಯ ಅಂತ ನಂಬಿಸಿ ವಂಚನೆಗೆ ಯತ್ನಿಸಿದವರಿಗೆ ಸಾರ್ವಜನಿಕರು ಧರ್ಮದೇಟು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಘಟನೆ ನಡೆದಿದ್ದು, ತಾಮ್ರದ ನಾಣ್ಯ ನೀಡಿ ಹಣ ಪಡೆದು ಪರಾರಿ ಆಗ್ತಾ ಇದ್ದವರಿಗೆ ಜನರೇ ಗೂಸಾ ಕೊಟ್ಟಿದ್ದಾರೆ. ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಮಾಂತ್ರಿಕ ನಾಣ್ಯ ಎಂದು ಹಣ ಪಡೆದು ವಂಚಿಸುವ ವೇಳೆ ಯುವಕರು ಸಿಕ್ಕಿಬಿದ್ದಿದ್ದಾರೆ. 3 ಯುವಕರಲ್ಲಿ ಒಬ್ಬ ಪರಾರಿ ಆಗಿದ್ದು, ಉಳಿದ 2ರಿಗೆ ಥಳಿಸಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಅವಕಾಶ ಸಿಗದಿದ್ದಕ್ಕೆ ವಿಶೇಷ ಚೇತನ ದಂಪತಿ ಕಣ್ಣೀರನ್ನು ಹಾಕಿರುವಂತಹ ಘಟನೆ ಬೆಳಗಾವಿಯ ಸರ್ಕಿಟ್ ಹೌಸ್ ಬಳಿ ನಡೆದಿದೆ. ಮಗನ ಜೊತೆ ಸರ್ಕಿಟ್ ಹೌಸ್ನ ಮೆಟ್ಟಿಲುಗಳ ಮೇಲೆ ಕುಳಿತು ವಿಶೇಷ ಚೇತನ ದಂಪತಿ ಸಿಎಂಗಾಗಿ ಕಾದಿದ್ದಾರೆ. ಆದರೆ ಸಿಎಂ ವಿಶೇಷ ಚೇತನ ದಂಪತಿ ಭೇಟಿಯಾಗದೆ ಮನವಿ ಸ್ವೀಕರಿಸದೆ ತೆರಳಿದ್ದಕ್ಕೆ ದಂಪತಿ ಕಣ್ಣೀರಿಟ್ಟಿದ್ದಾರೆ. ನಿವೇಶನ ಕೊಡಿಸುವುದಾಗಿ ಹಣ ಪಡೆದು ವಿಶೇಷ ಚೇತನ ದಂಪತಿಗೆ ವಂಚನೆ ಮಾಡಿದ ಆರೋಪ ಕೇಳಿಬಂದಿದ್ದು, ಇದರ ಬಗ್ಗೆ ಪೊಲೀಸರಿಗೆ ದೂರು ಕೊಟ್ಟರೂ ಕೂಡ ಕ್ರಮ ಆಗಿಲ್ಲ. ಹೀಗಾಗಿ ಸಿಎಂ ಭೇಟಿಗಾಗಿ ವಿಶೇಷ ಚೇತನ ದಂಪತಿ ಕಾದಿದ್ರು. ಆದರೆ ಸಿಎಂ ಭೇಟಿಯಾಗದ ಹಿನ್ನೆಲೆಯಲ್ಲಿ ವಿಶೇಷ ಚೇತನ ದಂಪತಿ ಕಣ್ಣೀರನ್ನು ಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಲಗಾ ಗ್ರಾಮದಲ್ಲಿ ವಿಭಿನ್ನವಾದ ಪ್ರಯತ್ನವೊಂದನ್ನು ಮಾಡಲಾಗಿದೆ. ಮಕ್ಕಳಿಗೆ ಶಿಕ್ಷಣದ ಒತ್ತು ತಿಳಿಸುವ ಸಲುವಾಗಿ ಪ್ರತಿನಿತ್ಯ ರಾತ್ರಿ 7ರಿಂದ 9ರವರೆಗೆ ಮೊಬೈಲ್ ಟಿವಿ ಆಫ್ ಮಾಡುವ ನಿಯಮ ಮಾಡಲಾಗಿದೆ. ಸಂಜೆ 7 ಗಂಟೆಗೆ ಗ್ರಾಮ ಪಂಚಾಯಿತಿಯಿಂದ ಸೈರನ್ ಮೊಳಗಲಿದ್ದು, ಈ ವೇಳೆ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಮೊಬೈಲ್ ಟಿವಿಯನ್ನು ಬಂದ್ ಮಾಡ್ತಾರೆ. ಸಿಗುವ 2 ಗಂಟೆಯಲ್ಲಿ ಓದಿನಲ್ಲಿ ಮಕ್ಕಳು ನಿರತರಾಗಬೇಕು. ಮಕ್ಕಳಿಗೆ ಮೊಬೈಲ್ ಟಿವಿ ಹವ್ಯಾಸ ಬಿಡಿಸಲು ಗ್ರಾಮಸ್ಥರು ಡಿಜಿಟಲ್ ಆಫ್ ಪ್ರಯೋಗಕ್ಕೆ ಬೆಂಬಲ ಕೊಟ್ಟಿದ್ದಾರೆ.